ಓಂ ಶ್ರೀ ಜನಾರ್ದನಾಯ ನಮಃ. ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನ ಇದರ ಬ್ರಹ್ಮಕಲಶೋತ್ಸವ 2026 ಹಾಗೂ ವಿಜಯ ಗೋಪುರದ ಲೋಕಾರ್ಪಣೆ ಕಾರ್ಯಕ್ರಮದ ಅತ್ಯಂತ ಒಂದು ಸಂಭ್ರಮದ ಕ್ಷಣದಲ್ಲಿ ನಾವಿದ್ದೇವೆ. ನಂಗೆ ಮತ್ತೆ ಉಜಿರೆಗೆ ಒಂದು ಅತ್ಯಂತ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ನಾನು 8ನೇ ಕ್ಲಾಸ್ 8 ತಿಂಗಳು ಕೂಡ ರತ್ನ ಮನಸ್ಸಲ್ಲಿ ಓದಿದವ. ಅವಾಗ 8 ನನ್ನ ಸೇರುವ ಸಂದರ್ಭದಲ್ಲೂ ಕೂಡ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ನಾನು ಹೈಸ್ಕೂಲಿಗೆ ಸೇರಿರುವಂತದ್ದು ಇರಬಹುದು. ಆಮೇಲೆ ಯಾವಾಗೆಲ್ಲ ಔಟಿಂಗ್ ಬಿಡ್ತಾ ಇದ್ರಲ್ಲಿ ಹಾಸ್ಟೆಲ್ ಇರುವಾಗ ನಾವು ದೇವಸ್ಥಾನಕ್ಕೆ ಹೋಗಿ ನಮ್ಮ ಪ್ರಾರ್ಥನೆಯನ್ನು ಮಾಡಿ ಬಂದಿರುವಂತದ್ದು ಇನ್ನೂ ಕೂಡ ತುಂಬಾ ನೆನಪಿನಲ್ಲಿರುವಂತಹ ಕ್ಷಣಗಳಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ವರ್ಷ ಜಾತ್ರೆಯಲ್ಲಿ ಕೂಡ ನಾನು ಊರಲ್ಲಿದ್ರೆ ತಪ್ಪದೆ ಭಾಗವಹಿಸ್ತಾ ಇದ್ದೆ. ಈಗಲೂ ಕೂಡ ಭಾಗವಹಿಸ್ತಾ ಇದ್ದೇನೆ ಅಂತ ಹೇಳಿಕ್ಕೆ ತುಂಬಾ ಖುಷಿ ಪಡ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ನಾನು ಉಜಿರೆಯಲ್ಲಿ 2016ರಲ್ಲಿ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಕೂಡ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋ ಸಂದರ್ಭದಲ್ಲಿ ಕೂಡ ಉಜಿರೆಯ ಒಂದು ಆರಾಧ್ಯ ದೇವರು ನಮ್ಮನ್ನೆಲ್ಲ ಕಾಪಾಡಿಕೊಂಡು ಬಂದಿರುವಂತಹ ಶ್ರೀ ಜನಾರ್ದನ ದೇವರ ಒಂದು ಪಾದಾರಂಧಗಳಿಗೆ ಹೋಗಿ ನಮಸ್ಕರಿಸಿಕೊಂಡು ಅವರ ಸೇವೆಯನ್ನು ಮಾಡಿ ನಾನು ಪ್ರಾರಂಭಿಸುವಂತಿರುವಂತ ತುಂಬಾ ಖುಷಿಯ ವಿಚಾರ. ತದದಿನಗಳಲ್ಲಿ 2019ರಲ್ಲಿ ನಾನು XL PU ಕಾಲೇಜನ್ನು ಗುರುವಾನ್ಕೆರೆಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂತ ಒಂದು ಆಲೋಚನೆ ಮಾಡಿದಾಗ್ಲೂ ಕೂಡ ಆಗಿನ ದನಿಗಳು ನಮ್ಮ ಹಿರಿಯರು ವಿಜಯರಾಘವ ಪಡ್ವೇಟ್ ನಾಯರ ಒಂದು ಆಶೀರ್ವಾದದ ಮುಖಾಂತರ ಅವರ ದಿವ್ಯ ಹಸ್ತದಲ್ಲಿ ನಮ್ಮ ಒಂದು ಪ್ರಥಮ ಕಾರ್ಯಕ್ರಮ ಉಜಿರೆಯ ಶಾರದಾ ಕಲ್ಯಾಣ ಮಂಟಪದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಉದ್ಘಾಟಕರಾಗಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ XL ನ ಒಂದು ಪ್ರಥಮ ಒಂದು ದೀಪ ಪ್ರಜ್ವಲನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಶ್ರೀಯುತ ವಿಜಯರಾಘವ ದನಿಗಳು, ನಮ್ಮೆಲ್ಲರ ದನಿಗಳು ಆದಂತಹ ಒಂದು ಹಿರಿಯರು, ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ಕೀರ್ತಿಶೇಷರು ಆದಂತಹ ಶ್ರೀಯುತ ವಿಜಯರಾಘವ ಪಡ್ವೇಟ್ ನಾಯರು ಅಂತ ಹೇಳಲಿಕ್ಕೆ ನಂಗೆ ಒಂದು ಭಕ್ತಿಯಿಂದ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೇನೆ. ಆ ಭಕ್ತಿಯ ಒಂದು ಆಶೀರ್ವಾದದ ಫಲದಿಂದಲೋ ಏನೋ ಇವತ್ತು ನಾವು XL ಅಂತ ಹೇಳುವಂತದ್ದು ಒಂದು 5,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ನೀಡುವಂತಹ ಒಂದು ಒಳ್ಳೆಯ ವಿದ್ಯಾ ಕೇಂದ್ರವಾಗಿ ಗುರುವಾನ್ಕೆರೆಯಲ್ಲಿ ಬೆಳಗ್ತಾ ಇದೆ ಅಂತ ಹೇಳಿಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೇನೆ. ನಾನು ಕಳೆದ 2 ಬ್ರಹ್ಮಕಲಶದಲ್ಲಿ ಕೂಡ ಭಾಗವಹಿಸಿದಂತ ನೆನಪು ನನಗಿದೆ. ಪ್ರಥಮ ಬ್ರಹ್ಮಕಲಶದಲ್ಲಿ ನಾನು ಹೈಸ್ಕೂಲಲ್ಲಿ ಓದ್ತಾ ಇದ್ದೆ. ಆ ನಂತರದ ಬ್ರಹ್ಮಕಲಶದಲ್ಲಿ ನಾನು ಡಿಗ್ರಿ ಮುಗಿಸಿ ಇರುವಂತ ಸಂದರ್ಭ. ಹಾಗೆ ಈ ಬ್ರಹ್ಮಕಲಶದಲ್ಲಿ ನಾನು ನನ್ನ ಕಾಲ ಮೇಲೆ ನಿಂತಿರುವಂತಹ ಒಂದು ಸಂದರ್ಭ ಇರುವ ಕಾರಣ ನಾನು ನನ್ನ ಕೈಲಾದಷ್ಟ ಒಂದು ಸಣ್ಣ ಒಂದು ದೇಣಿಗೆಯನ್ನು ನೀಡಿ ನಮ್ಮ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳುವಂತ ನಿರ್ಧಾರವನ್ನು ಕೂಡ ಮಾಡಿರುವಂತ ತುಂಬಾ ಖುಷಿ ಆಗ್ತಾ ಇದೆ. ಇಂತಹ ಒಂದು ಅಭೂತಪೂರ್ವ ಕ್ಷಣದಲ್ಲಿ ನಾವು ಇದ್ದೇವೆ. ಕಾರ್ಯಕ್ರಮದ ಒಂದು ಅನುವಂಶಿತ ಆಡಳಿತ ಮುಕ್ತೇಶ್ವರವಾದಂತಹ ಶ್ರೀಯುತ ಶರತ್ ಕೃಷ್ಣ ಪಡ್ವೇಟ್ ನಾಯರ್ ಅವರ ಆಶೀರ್ವಾದವನ್ನು ಬೇಡುತ್ತಾ ನಾವೆಲ್ಲರೂ ಕೂಡ ಒಂದು ಸಂಭ್ರಮ ಇಡೀ ಒಂದು ಜಾತ್ರೆಯನ್ನು ಬ್ರಹ್ಮಕಲಶವನ್ನು ಅತ್ಯುತ್ತಮ ರೀತಿಯಲ್ಲಿ ಒಂದು ಖುಷಿಯಲ್ಲಿ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಅಂತ ಹೇಳಿಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೇನೆ.